ಸಮಾಜ ವಿಜ್ಞಾನ 9ನೆಯ ತರಗತಿ ಭಾಗ 1 ಇತಿಹಾಸ ಅಧ್ಯಾಯ 3 ಭಾರತದ ಮತ ಪ್ರವರ್ತಕರು. ಅಭ್ಯಾಸಗಳು: ಪ್ರಶ್ನೆಗಳಿಗೆ ಸರಳ ಮತ್ತು ಸಂಕ್ಷಿಪ್ತ ಉತ್ತರಗಳು ಧ್ವನಿ ನಿರೂಪಣೆಯೊಂದಿಗೆ. ಅಭ್ಯಾಸಗಳು: ಮೊದಲನೇದು, ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಒಂದನೇದು, ಶಂಕರಾಚಾರ್ಯರು ಕೇರಳದ ಕಲಾಡಿ, ಎರ್ನಾಕುಲಂ ಜಿಲ್ಲೆಯ ಕಲಾಡಿ ಎಂಬಲ್ಲಿ ಜನಿಸಿದರು. ಎರಡನೇದು, ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದರು ಜಗದ್ಗುರು ಶಂಕರಾಚಾರ್ಯರು. ಮೂರನೇದು, ರಾಮಾನುಜಾಚಾರ್ಯರ ಶಿಷ್ಯರನ್ನು ಶ್ರೀ ವೈಷ್ಣವ ಎಂದು ಕರೆಯಲಾಗಿದೆ. ನಾಲ್ಕನೇದು, ದ್ವೈತ, ಇದನ್ನು ಸ್ವಲ್ಪ ಸರಿ ಮಾಡಿಕೊಡ್ರಿ, ದೈತ್ಯ ಆಗೈತೆ, ದ್ವೈತ ಅಂತ ಮಾಡಿಕೊಡ್ರಿ. ಸಿದ್ಧಾಂತದ ಪ್ರತಿಪಾದಕರು ಮಾಧ್ವಾಚಾರ್ಯರು. ಮುಖ್ಯ ಪ್ರಶ್ನೆ ಸಂಖ್ಯೆ 2, ಕೆಳಕಂಡ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಐದನೇದು, ಅದ್ವೈತ್ ಸಿದ್ಧಾಂತದ ಪ್ರತಿಪಾದಕರು ಯಾರು? ಉತ್ತರ: ಅದ್ವೈತ್ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಜಗದ್ಗುರು ಶಂಕರಾಚಾರ್ಯರು. ಪ್ರಶ್ನೆ ಸಂಖ್ಯೆ 6, ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ಅವರು ಮತವನ್ನು ಏನೆಂದು ಕರೆಯಲಾಗಿದೆ? ಉತ್ತರ: ರಾಮಾನುಜಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ವಿಶಿಷ್ಟಾದ್ವೈತ. ಅವರು ಮತವನ್ನು ಶ್ರೀ ವೈಷ್ಣವ ಮತ ಎಂದು ಕರೆಯುತ್ತಾರೆ. ನೆಕ್ಸ್ಟ್ ಕ್ವಶನ್ ಸಂಖ್ಯೆ 7, ರಾಮಾನುಜಾಚಾರ್ಯರು ರಚಿಸಿದ ಗ್ರಂಥಗಳನ್ನು ಹೆಸರಿಸಿ. ಉತ್ತರ: ರಾಮಾನುಜಾಚಾರ್ಯರು ವೇದಾಂತ ಸಂಗ್ರಹ, ವೇದಾಂತ ಸಾರ, ವೇದಾಂತ ದೀಪಿಕ, ಶ್ರೀಭಾಷ್ಯದಂಥ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಮಹತ್ವಪೂರ್ಣ ಗ್ರಂಥ ಗೀತಾಭಾಷ್ಯದಲ್ಲಿ ಭಕ್ತಿ ತತ್ವಕ್ಕೆ ಪ್ರಾಧಾನ್ಯತೆ ನೀಡಿದ್ದಾರೆ. ಪ್ರಶ್ನೆ ಸಂಖ್ಯೆ 8, ಮಧ್ವಾಚಾರ್ಯರು ಪ್ರತಿಪಾದಿಸಿದ ತತ್ವಗಳಾವವು? ಉತ್ತರ ನೋಡೋಣ. ಮಾಧವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ಮಾಧವಾಚಾರ್ಯರ ಪ್ರಕಾರ ಜಗತ್ತು ಮಾಯೆಯಲ್ಲ, ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ. ಇವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ, ಉಳಿದ ಜಗತ್ತು ಮಿಥ್ಯ ರೂಪವಾದದ್ದು. ಪರಮಾತ್ಮನಿಗೂ ಜೀವಾತ್ಮನಿಗೂ ಸ್ವಾಮಿ ಸೇವಕ ಸಂಬಂಧವಿದೆ. ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ. ವಿಷ್ಣುವನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಆತ್ಮದಾರ ಅಥವಾ ಮುಕ್ತಿ ಸಾಧ್ಯ ಎಂದು ತಿಳಿಸಿದ್ದರು. ಪ್ರಶ್ನೆ ಸಂಖ್ಯೆ 9, ಜಗದ್ಗುರು ಶಂಕರಾಚಾರ್ಯರು ರಚಿಸಿದ ಗ್ರಂಥಗಳನ್ನು ಹೆಸರಿಸಿ. ಉತ್ತರ: ಪ್ರಬೋಧ ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ವಿವೇಕ ಚೂಡಾಮಣಿ, ಪ್ರಬುದ್ಧ ಸುಧಾಕರ ಹಾಗೂ ದಕ್ಷಿಣಮೂರ್ತಿ ಸೂತ್ರ ಮುಖ್ಯವಾದ ಗ್ರಂಥಗಳು. ಶಂಕರಾಚಾರ್ಯರ ಭಜಗೋವಿಂದಂ ಸೂತ್ರವು ಅತ್ಯಂತ ಜನಪ್ರಿಯವಾಗಿದೆ. ಪ್ರಶ್ನೆ ಸಂಖ್ಯೆ 10, ಬಸವಣ್ಣನವರು ಮಾಡಿದ ಕಲ್ಯಾಣ ಕಾರ್ಯಗಳಾವವು? ಉತ್ತರ ನೋಡೋಣ. ಬಸವಣ್ಣನವರು ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದರು. ಸಮಾಜದಲ್ಲಿ ಬೇರೂರಿದ ಅಂಧಶ್ರದ್ಧೆ, ಮೂಢನಂಬಿಕೆ, ಕರ್ಮ ಆಚರಣೆಗಳನ್ನು ಖಂಡಿಸಿದರು. ಬಸವಣ್ಣನವರು ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ಸುಧಾರಣೆಗೆ ಕಾರಣರಾದರು. ವಿಶ್ವದ ಮೊಟ್ಟ ಮೊದಲ ಸಂಸತ್ ಎಂದು ಪ್ರಖ್ಯಾತವಾಗಿರುವ ಅನುಭವ ಮಂಟಪವನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಅಸ್ತಿತ್ವಕ್ಕೆ ತಂದರು. ದಯೆಯೇ ಧರ್ಮದ ಮೂಲ ಎನ್ನುವ ಅಹಿಂಸಾ ತತ್ವಕ್ಕೆ ಒತ್ತು ಕೊಟ್ಟರು. ಕಾಯಕ, ದಾಸೋಹ ಮತ್ತು ಇಷ್ಟಲಿಂಗ ಇವು ಬಸವಣ್ಣನವರ ಜಾರಿಗೆ ತಂದ ವಿನೂತನ ಪರಿಕಲ್ಪನೆಗಳಾಗಿವೆ. ಬಸವಣ್ಣನವರು ಜಾತ್ಯತೀತ ಲಿಂಗಾಯತ ಸಮಾಜವನ್ನು ಕಲ್ಯಾಣದಲ್ಲಿ ನೆಲೆಗೊಳಿಸಿದರು.
ಕಾಯಕವೇ ಕೈಲಾಸ ಎಂದು ಕಾಯಕದ ಪಾವಿತ್ರ್ಯತೆ ಜೊತೆಗೆ ಜನರಲ್ಲಿ ದುಡಿಮೆಯ ಸಂಸ್ಕೃತಿಯನ್ನು ಬೆಳೆಸುವ ಕಾಯಕ ತತ್ವಕ್ಕೂ ಒತ್ತು ಕೊಟ್ಟರು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 11. ಬಸವಣ್ಣನವರೊಂದಿಗೆ ವಚನ ಚಳವಳಿಯಲ್ಲಿ ಗುರುತಿಸಿಕೊಂಡ ಅನುಯಾಯಿಗಳಾರು? ಉತ್ತರ: ಬಸವಣ್ಣನವರೊಂದಿಗೆ ಅನೇಕ ಅನುಯಾಯಿಗಳು ಜೊತೆಗೂಡಿದರು. ಅವರಲ್ಲಿ ಪ್ರಮುಖರು ಸತ್ಯಕ್ಕ, ಆಯ್ದಕ್ಕಿ ಲಕ್ಕಮ್ಮ, ಸಿದ್ದರಾಮ, ಚನ್ನಬಸವಣ್ಣ, ಮೂಳಿಗೆ ರಾಮಯ್ಯ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಮಾದರ ಚೆನ್ನಯ್ಯ, ಸಮಗಾರ ಹರಳಯ್ಯ, ಕಿನ್ನರ ಬೊಮ್ಮಯ್ಯ, ಇನ್ನೂ ಅನೇಕ ಅನುಯಾಯಿಗಳು ಜೊತೆಯಾದರು. ಈಗ ಕೊನೆಯ ಪ್ರಶ್ನೆ ನೋಡೋಣ. 12ನೇದು. ಬಸವಣ್ಣನವರು ಪ್ರತಿಪಾದಿಸಿದ ಕಾಯಕವೇ ಕೈಲಾಸ ಎಂದರೇನು? ಇದನ್ನು ನೀವು ಶಾರ್ಟ್ ಬರಿಬೋದು. ಇದರಲ್ಲಿ ನಾನು ಸ್ವಲ್ಪ ಇದನ್ನು ಎಕ್ಸ್ಟೆಂಡ್ ಆಗಿ ಬರೆದಿದ್ದೀನಿ, ನೀವು ಶಾರ್ಟ್ ಮಾಡ್ಕೋಬೋದು. ದುಡಿಮೆಯೇ ಜೀವನದ ಮೂಲ. ಕಾಯಕವು ಕೆಲವು ಹೊಟ್ಟೆಪಾಡು ಮಾರ್ಗವಲ್ಲ, ಅದೊಂದು ಪೂಜ್ಯನೀಯ. ಎಲ್ಲ ಕಾಯಕಗಳಿಗೂ, ಉದಾಹರಣೆಗೆ ಕೃಷಿ, ಕಾಯಕ, ವ್ಯಾಪಾರ ಸಮಾನ ಗೌರವವಿದೆ. ಸಮಾಜದಲ್ಲಿ ಯಾವುದೇ ಕೆಲಸ ದೊಡ್ಡದು ಅಥವಾ ಚಿಕ್ಕದು ಎಂಬ ಭೇದ ಭಾವ ಇರಬಾರದು. ದೇವಸ್ಥಾನಗಳಿಗೆ ಅಲಿಯುವುದು ಅಥವಾ ತೀರ್ಥಯಾತ್ರೆ ಮಾಡುವುದಕ್ಕಿಂತ ಮಾಡುವ ಕೆಲಸದಲ್ಲಿ ಸತ್ಯ ಮತ್ತು ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು ಮುಖ್ಯ. ದುಡಿದು ಸಂಪಾದಿಸಿದರಲ್ಲಿ ಇತರರಿಗೆ ಹಂಚಿ ತಿನ್ನುವ ಅಂದರೆ ದಾಸೋಹ ಪದ್ಧತಿಯನ್ನು ಇದು ಬಲಪಡಿಸುತ್ತದೆ.